ನಾಮಫಲಕದ ವಿರುದ್ಧ ಕನ್ನಡ ಸಂಘಟನೆಗಳು ಮತ್ತೆ ತಿರುಗಿ ಬಿದ್ದಿದ್ದು 60% ಕನ್ನಡ ಬಳಸಬೇಕು ಅಂತ ಆಗ್ರಹಿಸಿ ಕರವೆಯಿಂದ ಪ್ರತಿಭಟನೆ. ಬೀದರ್ನಲ್ಲಿ ಪರಭಾಷೆ ನಾಮಫಲಕವನ್ನು ಒಡೆದುಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಇಂಗ್ಲಿಷ್ ಬೋರ್ಡ್ಗಳಿಗೆ ಮಸಿ ಬಳಿದು ಕರವೇ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಪರಭಾಷೆ ನಾಮಫಲಕಗಳಿಗೆ ಮಸಿಯನ್ನು ಬಳಿದಿದೆ ಕರವೇ. ಅಷ್ಟೇ ಅಲ್ಲ, ಪರಭಾಷೆ ನಾಮಫಲಕಗಳನ್ನು ಪುಡಿ ಪುಡಿ ಮಾಡಿ ಆಕ್ರೋಶ. ನಾರಾಯಣಗೌಡ ಬಣದ ಕಾರ್ಯಕರ್ತರಿಂದ ಈ ಆಕ್ರೋಶ. ಇದು ಬೀದರ್ನ ಕಥೆಯಾದರೆ ಚಿತ್ರದುರ್ಗದಲ್ಲೂ ಕೂಡ ಕರವೇ ಇಂಗ್ಲಿಷ್ ನಾಮಫಲಕದ ವಿರುದ್ಧ ಪ್ರತಿಭಟಿಸಿದೆ. ಚಿತ್ರದುರ್ಗದ ಪ್ರಮುಖ ರಸ್ತೆಗಳಲ್ಲಿ ಕರವೇ ಪ್ರತಿಭಟನೆಗೂ ಮುನ್ನ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಹಾಸನದಲ್ಲೂ ಕೂಡ ಕರವೇ ಕಾರ್ಯಕರ್ತರ ಕಹಳೆ ಮೊಳಗಿದೆ. ನಾಮಫಲಕ ಬದಲಿಸದವರ ವಿರುದ್ಧ ಕರವೇ ಕಿಚ್ಚು. ಕರವೆಯಿಂದ ಆಂಗ್ಲ ನಾಮಫಲಕಗಳಿಗೆ ಮಸಿ ಬಳಿದು ಆಕ್ರೋಶ. ಈಗಾಗಲೇ ಡೆಡ್ಲೈನ್ ಕೊಟ್ಟು ಕನ್ನಡ ನಾಮಫಲಕಗಳನ್ನು ಹಾಕುವಂತೆ ನಿಯಮ ಜಾರಿಯಾಗಿತ್ತು. ಹಾಗಿದ್ದೂ ಕೂಡ ನಾಮಫಲಕವನ್ನು ಬದಲಾಯಿಸದ ಬೋರ್ಡ್ಗಳನ್ನು ಒಡೆದುಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ಪ್ರತಿಭಟಿಸ್ತಾ ಇದ್ದಾರೆ ಕರವೇ ಕಾರ್ಯಕರ್ತರು. ಬೀದರ್, ಚಿತ್ರದುರ್ಗ ಮತ್ತು ಹಾಸನ 3 ಕಡೆ ಚಿತ್ರಣ ನೋಡ್ತಾ ಇದ್ದೀವಿ. ಕನ್ನಡ ಬಳಸದೇ ಇರತಕ್ಕಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.